ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ನೆನ್ನೆ ಆಂಟಿ ಲವ್ಗೆ ಬಿದ್ದು ಒಬ್ಬ ಹುಡುಗ ಸಾವನ್ನಪ್ಪಿದ್ದಾನೆ ಅಂತಲೇ ಹೇಳ್ಬೋದು. ಅವರು ರೀಲ್ಸ್ ಮಾಡ್ತಾರೆ. ಆ ಆಂಟಿ ಅವ್ರಿಗೆ ಒಂದು 600 ಎಷ್ಟೋ 600 ಸ್ವಲ್ಪ ಚಿಲ್ಲರೆ ಇದಿದ್ದಾರೆ, ಫಾಲೋವರ್ಸ್ ಇದ್ದಾರೆ. ಅವ್ರ ಹೆಸರು ಪ್ರಿಯಾಂಕಾ, ಹುಡುಗನ ಹೆಸರು ಬಂದು ತಿಪ್ಪೇಸ್ವಾಮಿ. ಅವ್ರು ಬಂದು ಹುಡುಗ ಚಿತ್ರದುರ್ಗದವರು, ಇನ್ನು ಹುಡುಗಿ ಪ್ರಿಯಾಂಕಾ ಏನಿದಾರಲ್ಲ ಅವರು ದಾವಣಗೆರೆಯವರು. ಪ್ರಿಯಾಂಕಾ ಏನಿದಾರಲ್ಲ ಅವ್ರಿಗೆ 2 ಮಕ್ಳು, ಗಂಡ ಮಕ್ಕಳು, 2 ಮಕ್ಕಳು ಎಲ್ಲ ಇದ್ದಾರೆ. ಆದರೆ ಬಿಟ್ಬಿಟ್ಟು ಇವ್ರ ಜೊತೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರಂತೆ. ಅದು ಏನು ಸಾವಿರಾರು ವರ್ಷಗಳಿಂದ ಇಲ್ಲ, ಅಂದರೆ 2 ವರ್ಷ 3 ವರ್ಷದಿಂದ ಇಲ್ಲ. ಇನ್ನೂ ಹಾಗೆ ರಿಲೇಷನ್ಶಿಪ್ಪಲ್ಲಿರೋದೇ ಇವರಿಬ್ಬರು 2 ತಿಂಗಳಲ್ಲಿ. 2 ತಿಂಗಳಿಗೆ ಸಾಕಾಗ್ಬಿಟ್ಟಿದೆ. ಏನಾಗಿದೆ ಅಂತ ಮೊದಲಿಗೆ ಹೇಳ್ಬಿಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಇವರು ಪ್ರಿಯಾಂಕಾ ಅವರು ರೀಲ್ಸ್ ಮಾಡ್ತಿದ್ರಂತೆ. ಅಲ್ಲಿ ಪರಿಚಯ ಆಗಿದೆ, ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದೆ. ಅದಾದ ನಂತರ ಈಕೆ ಗಾರ್ಮೆಂಟ್ಸ್ಗೆ ಹೋಗೋದು ತಿಳ್ಕೊಂಡು ಆತ ಕೂಡ ಈಕೆ ಎಲ್ಲಿ ಹೋಗ್ತಾಳೋ ಅದೇ ಗಾರ್ಮೆಂಟ್ಸ್ಗೆ ಇಬ್ಬರು ಹೋಗ್ತಿದ್ರಂತೆ. ಅಲ್ಲಿ ಚೆನ್ನಾಗಿ ಪರಿಚಯ ಆಗಿ ಕ್ಲೋಸ್ ಆಗಿ ಅದಾದ ನಂತರ ಆಕೆ ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ಈತನ ಜೊತೆ ಶ್ರೀಗಂಧ ನಗರದಲ್ಲಿ ಒಂದು ಮನೆ ಮಾಡಿಕೊಂಡು ಇದ್ರಂತೆ. 3,000 ಬಾಡಿಗೆ ಕಟ್ತಿದ್ರಂತೆ. ಅಲ್ಲಿರೋ ಓನರ್ಗೆ ಏನಿದ್ದಾರಲ್ಲ ಅವ್ರಿಗೂ ಹೇಳ್ತಿದ್ರಂತೆ ನಾವಿಬ್ಬರು ಗಂಡ ಹೆಂಡ್ತಿ ಅಂತ ನಾವಿಬ್ಬರು ಅಂತ ಹೇಳ್ಕೊಂಡಿದ್ದಾರೆ. ಅದನ್ನ ಓನರ್ ಕೂಡ ನಂಬಿದ್ದಾರೆ. ಸೊ ಅವರಿಬ್ಬರು ಗಾಡೀಲಿ ಓಡಾಡೋದು ಅದೆಲ್ಲ CC ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಕೂಡ. ಇವರಿಬ್ಬರು ಚೆನ್ನಾಗಿದ್ದಾರೆ, 1-2 ತಿಂಗಳು ಚೆನ್ನಾಗಿದ್ದಾರೆ ಅಷ್ಟೇ. ಅದಾದ ನಂತರ ಆಕೆಗೆ ಗೊತ್ತಾಗಿದೆ ಇವ್ನು ನನ್ನನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಅಕ್ಕ ರೀಲ್ಸ್ ಮಾಡ್ಕೊಂಡು ನೋಡಿರ್ಬೋದು, ಸಿಕ್ಕಾಪಟ್ಟೆ ಶೋಕಿ ಮಾಡೋ ಆಂಟಿ ಅವಳು. ಸೊ ಹಾಗಾಗಿ ಅವಳ ಕೈಲಿ ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಆಲ್ರೆಡಿ. ಅವನಿಗೆ ಇನ್ನೊಂದು ಮೇಂಟೈನ್ ಮಾಡೋಕ್ಕಾಗಲ್ಲ, ಹೋಗು ಹಾಗೆ ಹೇಗೆ ಅಂತ. ತನಗೂ ಕಿರುಕುಳ ತಡ್ಕೊಳಕ್ಕಾಗಿಲ್ಲ, ನೇಣಿಗೆ ಶರಣಾಗಿದ್ದಾರೆ ನೆನ್ನೆ. ಇದು ಸಿಕ್ಕಾಪಟ್ಟೆ ಬೇಜಾರಿನ ವಿಷಯ, ಏನೂ ಮಾಡೋಕ್ಕಾಗೋದಿಲ್ಲ. ಇದು ಆಕೆದು ತಪ್ಪಿದೆ, ಮೊದಲಿಗೆ ಈತನದ್ದು ಕೂಡ ತಪ್ಪಿದೆ. ಆಕೆಗೆ ಗಂಡ ಮಕ್ಕಳು ಎಲ್ಲ ಇದ್ದಾರೆ ಅಂತ ಗೊತ್ತಿದ್ದು ಕೂಡ ಆಕೆಯ ಸಹವಾಸಕ್ಕೆ ಹೋಗಿದ್ದು ಇವನದು ಮೊದಲನೇ ತಪ್ಪು. ಆಕೆನೂ ಕೂಡ ನನಗೆ ಗಂಡ ಮಕ್ಕಳಿದ್ದಾರೆ, ನಾನು ಹೆಂಗಿರಬೇಕು ಅಂತ ತಿಳ್ಕೊಳ್ಳೋದಿದ್ದಾಳೆ. ಈತನ ಹಿಂದೆ ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ಈತನ ಹಿಂದೆ ಬಂದಿದ್ದು ಕೂಡ ಅವಳದು ತಪ್ಪು. ಇಬ್ರದ್ದು ತಪ್ಪಿದೆ. ಇಲ್ಲಿ ಏನು ಮಾಡ್ತಾರೆ ಈ ನ್ಯೂಸರ್ ಅಂದರೆ, ಏನೋ ಅವಳು ಗಣಂದಾರಿ ಕೆಲಸ ಮಾಡಿದ್ದಾಳೆ ಅನ್ನೋ ರೀತಿ ಅವಳ ಮುಖ ಬ್ಲರ್ ಮಾಡಿಬಿಟ್ಟು ಈ ಹುಡುಗರ ಮುಖನ ನೀಟಾಗಿ ತೋರಿಸ್ತಾರೆ. ಅಲ್ಲ, ಇದೇನಾಗ್ಬಿಟ್ಟು ಇದೊಂಥರ ಟ್ರೆಂಡ್ ಆಗಿಬಿಟ್ಟಿದೆ ಈ ನ್ಯೂಸ್ ಅವ್ರಿಗೆ. ಅಲ್ಲ, ಯಾವ ಮಾರ್ತಿದ್ದಾರೆ ಬೇರೆ ಹುಡುಗರು, ಯಾವ ಮಾರಬಾರ್ದು ಅಂದರೆ ದಯವಿಟ್ಟು ಅವ್ರ ಮುಖ ಕೂಡ ತೋರಿಸಿ. ಇದೇ ಥರ ಬೇರೆ ಹುಡುಗರು ಯಾವ ಮಾರ್ಬೋದು, ಯಾವ ಆಂಟಿ ಗೊತ್ತಾಗಲ್ಲ ಅವ್ಳ ಮುಖ ನೋಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಆಂಟಿ ಆಗಲಿ ಯಾವುದೇ ಹುಡುಗಿ ಆಗಲಿ ಈ ಥರ ಸಿಕ್ಕಾಪಟ್ಟೆ ನ್ಯೂಸ್ಗಳು ನೋಡ್ತಿರ್ತೀವಿ. ಯಾವುದೇ ಹುಡುಗಿ ಆಗಲಿ ಎಲ್ಲರ ಮುಖನೂ ಬ್ಲರ್ ಮಾಡಿಬಿಟ್ಟಿರ್ತಾರೆ, ಹುಡುಗನ ಮಾತ್ರ ನೀಟಾಗಿ ತೋರಿಸ್ತಾರೆ. ಅದು ಸಿಕ್ಕಾಪಟ್ಟೆ ಬೇಜಾರಿನ ವಿಷಯ. ಏನು ಹುಡುಗರಿಗೇನು ಮಾನ ಮರ್ಯಾದೆ ಇಲ್ವಾ? ಅದನ್ನು ಮೊದಲು ತಿಳ್ಕೊಳ್ಳಿ ದಯವಿಟ್ಟು. ಹುಡುಗಿರ್ದು ಕೂಡ ಇರಲಿ ಅಥವಾ ಆಂಟಿದಾರಾಗಲಿ ಮುಖ ಬ್ಲರ್ ಮಾಡಿಬಿಡಿ ದಯವಿಟ್ಟು. ಅವರಿಂದ ಇನ್ನೂ ಎಷ್ಟೋ ಹುಡುಗರು ಅಥವಾ ಬೇರೆಯವ್ರು ಯಾರೋ ಸ್ವಲ್ಪ ಅವ್ರನ್ನ ಬಚಾವ್ ಮಾಡ್ಕೋಬೋದು. ಹಾಗಾಗಿ ಈ ಥರ ನಡೆದಿದೆ. ನೆನ್ನೆ ಅವ್ರ ಅಕ್ಕ ತಂಗಿರಿರ್ಬೋದು, ಅವ್ರ ಅಮ್ಮಂದಿರೆಲ್ಲ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರು ನನ್ನ ಮಗಂಗೆ ಸಿಕ್ಕಾಪಟ್ಟೆ ಕಿರುಕುಳ ಕೊಟ್ಟಿದ್ದಾರೆ ಅಂತ. ಅವಳು ಕೂಡ ಎಸ್ಕೇಪ್ ಆಗೋಗಿದ್ದಾರೆ. ಅವಳನ್ನ ಪೊಲೀಸರು ಕೂಡ ಹುಡುಕ್ತಿದ್ದಾರಂತೆ. ಸಿಗಲಿ, ಬೇಗ ಸಿಗಲಿ. ಅವ್ರನ್ನ ನೀವು ನೋಡ್ಬೋದು. ಇನ್ಸ್ಟಾಗ್ರಾಮು ಮೋಸ್ಟ್ಲಿ ಪ್ರೈವೇಟೋ ಅದು ಪಬ್ಲಿಕ್ಕೋ ಗೊತ್ತಿಲ್ಲ. ಅಷ್ಟರಲ್ಲಿ 637 ನಾನು ಇದರಲ್ಲೇ ನೋಡಿದ್ದು, ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದು. ಸೊ ಹಾಗಾಗಿ ಆದಷ್ಟು ಹುಡುಗರು ಹುಷಾರಾಗಿರಿ. ಈ ಆಂಟಿನ ಲವ್ ಮಾಡೋದನ್ನೆಲ್ಲ ಫಸ್ಟು ಬಿಡಿ. ನಿಯತ್ತಾಗಿ ನಿಮ್ಮ ಅಪ್ಪ ಅಮ್ಮ ನೋಡಿದ ಹುಡುಗಿನ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗೋದು ಕಲೀರಿ. ಮೊದಲು ಲೈಫಲ್ಲಿ ಸೆಟ್ಲಾಗಿ ಆಮೇಲೆ ಹುಡುಗಿನ ಮದುವೆ ಆಗಿರಂತೆ. ಸೊ ಈಗೊಂಥರ ನಿಜವಾಗ್ಲೂ ಬೇಜಾರಿನ ವಿಷಯ. ಇತ್ತೀಚೆಗೆ ಇದೊಂದು ಎಷ್ಟು ಹುಡುಗರು ಸಾಯ್ತಾ ಇರೋದು ಆಂಟಿನ ಲವ್ ಮಾಡಿಬಿಟ್ಟು. ಅಪ್ಪ ಅದ್ಯಾರೋ ಜಿಮ್ ಬಾಯ್ ಸತ್ತಿದ್ದು ನಾನೇ ವೀಡಿಯೋ ಮಾಡಿ ಹಾಕಿದ್ದೀನಿ. ನಿಜವಾಗ್ಲೂ ಬೇಜಾರಿನ ವಿಷಯ. ಇನ್ಯಾರು ಯಾಮಾರಕ್ಕೆ ಹೋಗ್ಬೇಡಿ, ಆದಷ್ಟು ಹುಷಾರಾಗಿರಿ. ಥ್ಯಾಂಕ್ ಯು.